ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ದೇವರ ಶಕ್ತಿಯಿಂದ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ಸಾಮ್ರಾಜ್ಯ ನಿಮ್ಮಲ್ಲಿಗೆ ಈಗಾಗಲೇ ಬಂದಿದೆ ಎಂಬುದು ಸ್ಪಷ್ಟ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಒಬ್ಬ ಮೂಕ ದೆವ್ವವನ್ನು ಬಿಡಿಸಿ ಆ ವ್ಯಕ್ತಿಯು ಮಾತಾಡುವಂತೆ ಮಾಡಿದಾಗ ಅಲ್ಲಿರುವ ಫರಿಸಾಯರು, ಧರ್ಮಶಾಸ್ತ್ರಿಗಳು ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಶಕ್ತಿಯಿಂದ ದೆವ್ವಗಳನ್ನು ಬಿಡಿಸುತ್ತಾನೆ ಎಂದು ಆಪಾದನೆ ಮಾಡ್ತಾರೆ. ಅವರಿಗೆ ಯೇಸು ಅವರ ಆಲೋಚನೆಗಳನ್ನು ಅರಿತು ಪ್ರತ್ಯುತ್ತರ ನೀಡುತ್ತಾರೆ. ಯೇಸು ಎಲ್ಲರ ಹೃದಯದ ಆಲೋಚನೆಗಳನ್ನು ನೋಡುತ್ತಾರೆ. ಯೇಸು ದೇವರಾತ್ಮರಿಂದ ತುಂಬಲ್ಪಟ್ಟು ದೆವ್ವ ಬಿಡಿಸಿದರು. ಯಾಕೆ ನಾವು ದೇವರ ಮಕ್ಕಳು, ಅಬ್ರಹಾಮ ನಮ್ಮ ತಂದೆ ಎಂದು ಹೇಳಿಕೊಳ್ಳುವ ಆ ಫರಿಸಾಯರಿಗೆ ಯೇಸು ದೇವರ ಪುತ್ರ, ಪವಿತ್ರಾತ್ಮ ಭರಿತರು, ದೇವರಿಂದ ಬಂದ ಲೋಕೋದ್ಧಾರಕ ಎಂದು ಒಪ್ಪಿಕೊಳ್ಳಲಾಗಲಿಲ್ಲ? ಯಾಕೆ ಅವರು ಯೇಸುವನ್ನು ಮತ್ತು ಯೇಸುವಿನ ಬೋಧನೆಗಳನ್ನು, ಕಾರ್ಯಗಳನ್ನು ಸ್ವೀಕಾರ ಮಾಡಲಿಲ್ಲ? ಇಲ್ಲಿ ಕಾರಣ ನೋಡೋದಾದರೆ, ಈ ಫರಿಸಾಯರಲ್ಲಿ, ಧರ್ಮಶಾಸ್ತ್ರಿಗಳಲ್ಲಿ ಹೃದಯ ಕಾಠಿನ್ಯತೆ ಇತ್ತು, ಅವರಲ್ಲಿ ಕಪಟತನ ಇತ್ತು. ಇವತ್ತು ನಮ್ಮಲ್ಲಿ ಹೃದಯ ಕಾಠಿನ್ಯತೆ ಇದೆಯಾ ಎಂದು ನಾವು ಪರಿಶೀಲಿಸಿ ನೋಡೋಣ. ಇದೊಂದು ಆಧ್ಯಾತ್ಮಿಕ ಹೀನ ಪರಿಸ್ಥಿತಿಯಾಗಿದೆ. ಒಬ್ಬ ಮನುಷ್ಯನಿಗೆ ದೇವರ ಪ್ರೀತಿಗೆ, ಸತ್ಯ ಸಂದೇಶಕ್ಕೆ, ದೇವರ ಮಾರ್ಗದರ್ಶನಕ್ಕೆ ವಿರೋಧ ಒಂದು ತೋರಿಸುವ ಸ್ವಭಾವವಾಗಿದೆ. ಅದರ ಕೆಲವು ಸಂಕೇತಗಳನ್ನು ನಾವು ನೋಡೋದಾದರೆ, ಒಂದು ವೇಳೆ ಒಬ್ಬ ಮನುಷ್ಯ ದೇವರ ವಾಕ್ಯವನ್ನು ವಿರೋಧಿಸುವನಾದರೆ, ದೇವರ ವಾಕ್ಯ ಕೇಳಕ್ಕಾಗಲ್ಲ, ಪ್ರೀತಿ, ಸಹಾನುಭೂತಿ ಅಥವಾ ಅನುಕಂಪದಿಂದ ಜೀವನ ನಡೆಸಲು ಆಗಲ್ಲ, ಕ್ಷಮೆ ಕೊಡಲು ಆಗಲ್ಲ, ಅಥವಾ ನಾನು ಎಂಬ ಅಹಂಕಾರವಿರುತ್ತೆ, ಈ ರೀತಿಯ ಅವಿಧೇಯತೆ ತುಂಬಿದ ದೇವರ ವಾಕ್ಯಕ್ಕೆ ಅವಿಧೇಯರಾಗುವುದು, ಈ ರೀತಿಯ ಸ್ವಭಾವಗಳಿದ್ದರೆ ಖಂಡಿತ ಹೃದಯ ಕಠಿಣವಾಗಿದೆ ಎಂದು ಅರ್ಥ. ಪ್ರಿಯರೇ, ದೇವರು ನಮ್ಮ ಮತ್ತು ದೇವರ ಸಂಬಂಧದಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ ಐಕ್ಯತೆ, ಅನ್ಯೋನ್ಯತೆ ಬಯಸ್ತಾರೆ. ಆದರೆ ಇವತ್ತು ನಮಗೆ ಎಲ್ಲೆಡೆಯೂ ಏನು ಕಾಣಲ್ಪಡ್ತಾ ಇದೆ? ಎಲ್ಲೆಡೆಯೂ ವಿಭಜನೆ, ಸೈತಾನನ ಕಾರ್ಯಗಳೇ ಕಾಣಸಿಗುತ್ತವೆ. ಕಾರಣ ಪವಿತ್ರಾತ್ಮರಿಲ್ಲದ ಒಂದು ಮೊಂಡು ಸ್ವಭಾವಕ್ಕೆ ಒಳಪಟ್ಟ, ಆದರೆ ಅನೇಕ ಧಾರ್ಮಿಕ ಕಾರ್ಯಗಳನ್ನು, ಆಚರಣೆಗಳನ್ನು ಮಾಡುವ ಹೆಸರಿಗೆ ಮಾತ್ರ ಕ್ರೈಸ್ತರು ನಾವು ಅನೇಕರಾಗಿದ್ದೇವೆ. ಎಲ್ಲಿ ಪವಿತ್ರಾತ್ಮರಿದ್ದಾರೋ ಅಲ್ಲಿ ಮಾತ್ರ ಐಕ್ಯತೆ ಇರುತ್ತೆ. ಕುಟುಂಬಗಳು, ಸಭೆ ಶಾಂತಿ, ಸಮಾಧಾನದ, ಆನಂದದ ತಾಣಗಳಾಗಿರುತ್ತವೆ. ಕಪಟತನ ತುಂಬಿದ ಫರಿಸಾಯರಿಗೆ ಒಳಿತನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಒಂದು ನೀಲಿ ಬಣ್ಣದ ಕನ್ನಡಕದ ಮೂಲಕ ನಾವು ನೋಡಿದಾಗ ನಮಗೆ ಎಲ್ಲವೂ ನೀಲಿಯಾಗಿ ಕಾಣುವಂತೆ, ಆ ಫರಿಸಾಯರಲ್ಲಿ ಆಲ್ರೆಡಿ ಅಹಂಕಾರ, ಶರೀರದ ದುರಿಚ್ಛೆ, ಮತ್ಸರ, ಡಂಬಾಚಾರ, ಸ್ವಾನೀತಿವಂತಿಕೆ ತುಂಬಿತ್ತು. ಕೇಡು ಮಾಡುವವನು ಬೆಳಕಿನ ಕಡೆಗೆ ಸುಳಿಯುವುದಿಲ್ಲ. ಈ ಕಾರಣ ಅವನಿಗೆ ಬೆಳಕು ಅಂದರೆ ಯೇಸುವಿನ ವಾಕ್ಯ, ಯೇಸುವಿನ ಕಾರ್ಯ, ದೇವರ ಸಾಮ್ರಾಜ್ಯದ ಪವಿತ್ರಾತ್ಮರ ಕಾರ್ಯಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಪ್ರಿಯರೇ, ಇಂದು ದೇವರು ನಮ್ಮ ತಂದೆ, ಯೇಸು ನಮ್ಮ ಎಂಬ ನಾಮದಿಂದಲೇ ರಕ್ಷಣೆ ಎಂದು ನಾವು ಬಾಯಿ ಮಾತಲ್ಲಿ ಹೇಳಿದರೆ ಸಾಲದು. ಅವರು ನಮಗೆ ಕೊಟ್ಟ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಾವು ಬಾಧ್ಯಸ್ಥರಾಗಬೇಕು. ಪವಿತ್ರಾತ್ಮ ನಮ್ಮ ಹೃದಯದಲ್ಲಿ ಪಡೆದ ಹೊಸ ಸೃಷ್ಟಿಗಳು ನಾವಾಗಿ ಯೇಸುವಿಗೆ ಮತ್ತು ಸ್ವರ್ಗ ಸಾಮ್ರಾಜ್ಯಕ್ಕೆ ಫಲ ನೀಡುವವರು ನಾವಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.